ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಳೆ ಅಬ್ಬರಿಸಿ ಬೊಬ್ಬರಿತಾ ಇದ್ದು ಮನೆಗಳೇ ಜಲಾವೃತಗೊಂಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣನ ಆರ್ಭಟಕ್ಕೆ ಗುಡ್ಡ ಕುಸಿದು ಸಂಚಾರವೇ ಅಸ್ತವ್ಯಸ್ತವಾಗಿದೆ. ಇದೆಲ್ಲವನ್ನ ನೋಡೋಣ ಮಳೆ ರಗಳೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಳೆ ಆರ್ಭಟಕ್ಕೆ ಕುಮಾರಧಾರ ಸ್ನಾನಘಟ್ಟ ಮುಳುಗಡೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ಸ್ನಾನಘಟ್ಟ ಜಲಾವೃತಗೊಂಡಿದೆ. ಕುಮಾರ ಪರ್ವತ ಸೇರಿದಂತೆ ಸುಬ್ರಹ್ಮಣ್ಯ ಭಾಗದಲ್ಲಿ ಮಳೆಯಾಗಿದ್ದು ಕುಮಾರಧಾರ ಕಿಂಡಿ ಅಣೆಕಟ್ಟು ಸಂಪೂರ್ಣ ಮುಳುಗಡೆಯಾಗಿದೆ. ನದಿಗೆ ಭಕ್ತರು ಇಳಿಯದಂತೆ ದೇವಾಲಯ ಸಿಬ್ಬಂದಿ ಸೂಚಿಸಿದ್ದಾರೆ. ಅಲ್ಲದೆ ನದಿ ತೀರದಲ್ಲಿ ಸಿಬ್ಬಂದಿ ಹೋಮ್ ಗಾರ್ಡ್ಸ್ ನಿಯೋಜಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಮಂಗಳೂರಿನ ಅಡ್ಯಾರು ಬಳಿ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಜನ ಪರದಾಡಿದ್ದಾರೆ. ಮನೆಯಲ್ಲಿದ್ದ ವಸ್ತುಗಳು ನೀರು ಪಾಲಾಗಿದ್ದು ಜನ ಕಂಗಾಲಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮುಂದುವರೆದಿದ್ದು ಮಳೆ ಸಂದರ್ಭ ನದಿ ಪಾತ್ರಗಳ ಬಳಿ ಹೋಗದಂತೆ ಜಿಲ್ಲಾಡಳಿತ ಆದೇಶಿಸಿದೆ. ಆದರೆ ರಭಸವಾಗಿ ಹರಿಯೋ ನೀರಿನ ಬಳಿಯೇ ವಲಸೆ ಕಾರ್ಮಿಕರು ಜೀವನ ನಡೆಸುತ್ತಿದ್ದಾರೆ. ಮಂಗಳೂರಿನ ಹಳೇಕರ ಬಳಿಯ ನೇತ್ರಾವತಿ ನದಿ ದಡದಲ್ಲಿ ಗುಡಿಸಲಿನಲ್ಲಿ ವಾಸ ಮಾಡುತ್ತಿದ್ದಾರೆ. ಜೋರಾಗಿ ಮಳೆ ಬಂದಾಗೆಲ್ಲ ಇವೆಲ್ಲ ಏನು ಬಿದ್ದೋಗಲ್ವಾ? ಗಾಳಿ ಎಲ್ಲ ಬೀಸಿದ್ರೆ ಏನು ಸಮಸ್ಯೆ ಆಗಿಲ್ವಾ? ನಿನ್ನೆ ರಾತ್ರಿ ಎಲ್ಲ ಜೋರು ಮಳೆ ಇತ್ತಲ್ಲ? ಮಳೆ ಆಯಿತು, ಅದು ಇನ್ನೂ ಹೋಗಿಲ್ಲ. ಇಲ್ಲಿಯೇ ನಂಗೆ ಮಳೆ ಇದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಹೊನ್ನಾವರ ಸಾಗರ ಬೆಂಗಳೂರು ಹೆದ್ದಾರಿಯಲ್ಲಿ ಗುಡ್ಡ ಕುಸಿದಿದೆ. ಮಳೆಗೆ ಗುಡ್ಡ ಕುಸಿತದಿಂದ ಹೆದ್ದಾರಿಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಇತ್ತ ಕಾರವಾರದ ಹಬ್ಬುವಾಡದಲ್ಲಿ ಮನೆಯೊಂದರ ಮೇಲೆ ಬಂಡೆಗಲ್ಲು ಉರುಳಿ ಬಿದ್ದಿದ್ದು ವಿನೋದ್ ಕೊಳ್ವೇಕರ್ ಎಂಬುವರ ಮನೆಗೆ ಹಾನಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿದ್ದು ಕೆಎಸ್ಆರ್ಟಿಸಿ ಬಸ್ ಡಿಪೋಗೆ ಚರಂಡಿ ನೀರು ನುಗ್ಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಕೆಲ ಬಸ್ಗಳನ್ನು ಬೇರೆಡೆ ಶಿಫ್ಟ್ ಮಾಡಲಾಗಿದ್ದು ಡಿಪೋದ ತಗ್ಗು ಪ್ರದೇಶದಲ್ಲಿರುವ ಬಸ್ ಜಲಾವೃತಗೊಂಡಿದೆ. ಚರಂಡಿ ನಿರ್ಮಾಣದ ವೇಳೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳದೇ ಇರುವುದರಿಂದ ಅವಾಂತರ ಸೃಷ್ಟಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದಾದ್ಯಂತ ನಿನ್ನೆ ರಾತ್ರಿ ಇಡೀ ಸುರಿದ ಮಳೆಗೆ ಸರಣಿ ಅವಾಂತರಗಳು ಸೃಷ್ಟಿಯಾಗಿದೆ. ಇದರಲ್ಲಿ ನೀವು ದೃಶ್ಯದಲ್ಲಿ ನೋಡಬಹುದು, ಇದು ಕಾರವಾರ ನಗರದಲ್ಲಿರುವಂತಹ ಕೆಎಸ್ಆರ್ಟಿಸಿ ಬಸ್ ಡಿಪೋ. ಇದು ಕೆಎಸ್ಆರ್ಟಿಸಿ ಬಸ್ ಡಿಪೋ ಪೂರ್ತಿಯಾಗಿ ಕೆರೆಯಂತಾಗಿದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಇಲ್ಲಿ ಯಾವುದೇ ರೀತಿಯಾದಂತಹ ಇದು ಡಿಪೋ ಅಂತಲೂ ಕಾಣಿಸಲ್ಲ, ಕೇವಲ ಬಸ್ಗಳು ನಿಂತಿದೆ ಅಂತ ಅಂದ್ರ ಮಟ್ಟಿಗೆ ಡಿಪೋ ಅಂತ ಅನಿಸುತ್ತೆ. ಇನ್ನು ರಾಜ್ಯದ ಕರಾವಳಿ ಭಾಗದಲ್ಲಿ ಮುಂದಿನ 4 ದಿನ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಬಂಗಾಳ ಉಪಸಾಗರ, ಒಡಿಶಾ ಕರಾವಳಿ ತೀರದಲ್ಲಿ ವಾಯುಭಾರ ಕುಸಿತವಾಗಿದೆ. ಇದರಿಂದಾಗಿ ರಾಜ್ಯದೆಲ್ಲೆಡೆ ಜುಲೈ 19ರವರೆಗೂ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ. ಕರಾವಳಿ ಜಿಲ್ಲೆಗಳಲ್ಲಿ ಜುಲೈ 15ರಿಂದ ಜುಲೈ 19ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು, ಉತ್ತರ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಜುಲೈ 15ರಿಂದ ಜುಲೈ 19ರವರೆಗೆ ಹಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಅತಿ ಭಾರಿ ಹಾಗೂ ಅತ್ಯಂತ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು, ಜುಲೈ 15 ಹಾಗೂ 16ರಂದು ರೆಡ್ ಅಲರ್ಟನ್ನು ಘೋಷಿಸಲಾಗಿದೆ. ಭಾರೀ ಗಾಳಿ ಮಳೆಗೆ ಮನೆ ಧರೆಗುರುಳಿದೆ. ಕೊಡಗು ಜಿಲ್ಲೆ ಮರಗೋಡು ಸಮೀಪದ ಹೋಗುಚ್ಚ ಪೈಸಾರಿಯಲ್ಲಿ ಘಟನೆ ನಡೆದಿದೆ. ನಿನ್ನೆ ರಾತ್ರಿ ಸುರಿದ ಗಾಳಿ ಮಳೆಗೆ ಗ್ರಾಮದ ಅಣ್ಣು ಎಂಬುವರಿಗೆ ಸೇರಿದ ವಾಸದ ಮನೆ ಮುಂಭಾಗ ಹಾನಿಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಭಾರೀ ಮಳೆ ಸುರಿಯುತ್ತಿದೆ. ಬಿರುಗಾಳಿ ಸಹಿತ ಮಳೆಗೆ ರಸ್ತೆಗೆ ಅಡ್ಡಲಾಗಿ ಬೃಹತ್ ಗಾತ್ರದ ಮರ ಬಿದ್ದಿದೆ. ಮೂಡಿಗೆರೆ ತಾಲೂಕಿನ ದೇವರಮನೆ ಕೋಗಿಲೆ ಗ್ರಾಮದ ರಸ್ತೆಯಲ್ಲಿ ಮರ ಧರೆಗುರುಳಿದೆ. ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ದ ಮರವನ್ನ ಸ್ಥಳೀಯರು ತೆರವು ಮಾಡಿದ್ದಾರೆ. ದೇಶದ ಹಲವೆಡೆ ಪ್ರವಾಹದಿಂದ ಅವಾಂತರಗಳೇ ನಡೆಯುತ್ತಿದ್ರೂ ಜನ ಮಾತ್ರ ಪಾಠ ಕಲಿತಿಲ್ಲ. ಇತ್ತ ಹೊಸಪೇಟೆ ಬಳಿಯ ತುಂಗಭದ್ರಾ ಡ್ಯಾಂ ನೋಡಲು ಬರುವವರು ಹಿನ್ನೀರಿಗಿಳಿದು ಹುಚ್ಚಾಟ ನಡೆಸುತ್ತಿದ್ದಾರೆ. ಅಲೆಗಳ ಜೊತೆ ಎಂಜಾಯ್ ಮಾಡ್ತಿದ್ದು ಪ್ರಾಣಕ್ಕೆ ಸಂಚಕಾರ ತಂದುಕೊಳ್ತಿದ್ದಾರೆ. ಗಂಗಾ ನದಿ, ಸರಯೂ ನದಿ ಆರ್ಭಟಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಇದೆಲ್ಲವನ್ನ ನೋಡೋಣ ಮರಣ ಮಳೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಮಹಾರಾಷ್ಟ್ರದಲ್ಲಿ ಮಳೆಗೆ ಸಂಕಷ್ಟಗಳ ಪ್ರವಾಹವೇ ಸೃಷ್ಟಿಯಾಗಿದೆ. ರಣಚಂಡಿ ಮಳೆಗೆ ಮಹಾರಾಷ್ಟ್ರದಲ್ಲಿ ಮತ್ತೊಂದು ದೊಡ್ಡ ಅನಾಹುತವಾಗಿದೆ. ಅಂಜನೇರಿ ಜಲಪಾತದಲ್ಲಿ ಏಕಾಏಕಿ ನೀರು ಹೆಚ್ಚಾಗಿ ಪ್ರವಾಸಿಗರು ಸಂಕಷ್ಟಕ್ಕೆ ಸಿಲುಕಿ ಒದ್ದಾಡಿದ್ರು. ಬಂಡೆಗಳ ಮೇಲೆ ಕೈ ಹಿಡಿದು ನಿಂತ ದೃಶ್ಯ ಕಂಡುಬಂತು. 20ಕ್ಕೂ ಹೆಚ್ಚು ಜನ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. 6 ಗಂಟೆಗಳ ಕಾರ್ಯಾಚರಣೆ ಬಳಿಕ ಎಲ್ಲರನ್ನ ರಕ್ಷಣೆ ಮಾಡಲಾಗಿದೆ. ವರುಣನ ಅಬ್ಬರಕ್ಕೆ ಮಹಾರಾಷ್ಟ್ರದಲ್ಲಿ ಅಲ್ಲೋಲ ಕಲ್ಲೋಲವೇ ಆಗಿದೆ. ಮಳೆಗೆ ಮುಂಬೈ ಪುಣೆ ಹೆದ್ದಾರಿ ಜಲಾವೃತವಾಗಿ ಜನರು ಪರದಾಡಿದ್ರು. ಮಳೆಯ ನೀರಲ್ಲಿ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಮುಚ್ಚಿ ಹೋಗಿತ್ತು. ಪುಣೆ ಮತ್ತು ಮುಂಬೈ ಹೆದ್ದಾರಿಯಲ್ಲಿ ಸವಾರರು ಪರದಾಡಿದ್ದಾರೆ. ಹೆದ್ದಾರಿ ಮೇಲೆ ನದಿಯಂತೆ ನೀರು ಹರಿಯುತ್ತಿರೋ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಧಾರಾಕಾರ ಮಳೆಗೆ ಮಹಾರಾಷ್ಟ್ರದ ರಾಯಗಢ, ರತ್ನಗಿರಿ ತತ್ತರಿಸಿ ಹೋಗಿದೆ. ಕೊಂಕಣ ರೈಲ್ವೆ ಮಾರ್ಗದಲ್ಲಿ ಬೆಟ್ಟ ಏಕಾಏಕಿ ಕುಸಿದಿತ್ತು. ನದುವಾಡಿ ಟನಲ್ ಬಳಿ ಕಲ್ಲು ಬಂಡೆಗಳು ಹಳಿಗಳ ಮೇಲೆ ಉರುಳಿ ಬಿದ್ದಿದ್ವು. ರೈಲ್ವೆ ಹಳಿ ಮೇಲೆ ಮಣ್ಣು ಕುಸಿದಿದ್ರಿಂದ ಕೆಲಹೊತ್ತು ರೈಲು ಸಂಚಾರ ಸ್ಥಗಿತವಾಗಿತ್ತು. ಜೆಸಿಬಿ ಮೂಲಕ ಮಣ್ಣನ್ನ ತೆರವು ಮಾಡಿ ರೈಲ್ವೆ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಉತ್ತರ ಪ್ರದೇಶದಲ್ಲಿ ಮಳೆಯಿಂದ ಜನರು ಕಂಗೆಟ್ಟು ಕೂತಿದ್ದಾರೆ. ಗಂಗಾ ನದಿ ಆರ್ಭಟಕ್ಕೆ 100 ಗ್ರಾಮಗಳು ಜಲಾವೃತವಾಗಿವೆ. ಔರೋಹಾ ಪ್ರದೇಶದಲ್ಲಿ ಭೀಕರ ಪ್ರವಾಹ ಸೃಷ್ಟಿಯಾಗಿದೆ. ಇನ್ನು ಸರಯೂ ನದಿ ಕೋಪದಿಂದ 100 ಮನೆಗಳು ಜಲಾವೃತವಾಗಿ ಬೋಟ್ನಲ್ಲಿ ಜನ ಸಂಚರಿಸುತ್ತಿದ್ದಾರೆ. ಪಾತ್ರೆ, ಬಟ್ಟೆ ಸೇರಿ ವಸ್ತುಗಳನ್ನ ಹಿಡಿದು ದಡ ಸೇರ್ತಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮಳೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ. ದೆಹಲಿಯ ಕೆಲ ಪ್ರದೇಶದಲ್ಲಿ ರಸ್ತೆಗಳು ಜಲಾವೃತವಾಗಿ ಜನರು ಪರದಾಡುವಂತಾಗಿದೆ. ಸಿವಿಲ್ ಲೈನ್ಸ್ ಹಾಗೂ ಜನಪಥ್ ರಸ್ತೆ ನೀರುಮಯವಾಗಿತ್ತು. ಇನ್ನು ಪಂಡಿತ್ ಪಂತ್ ಮಾರ್ಗದಲ್ಲೂ ರಸ್ತೆ ನದಿಯಾಗಿ ಬದಲಾಗಿತ್ತು. ರಸ್ತೆ ಜಲಾವೃತವಾಗಿ ವಾಹನ ಸವಾರರು ಪರದಾಟ ನಡೆಸಿದ್ದಾರೆ. ವಿಧಾನಸಭಾ ಅಧಿವೇಶನದಲ್ಲಿ ಮೊದಲ ದಿನವೇ ಹಗರಣಗಳು ಪ್ರತಿಧ್ವನಿಸಿದ್ವು. ಮೂಡಾ ಮತ್ತು ವಾಲ್ಮೀಕಿ ಕೇಸ್ಗಳ ತನಿಖೆ ಬಗ್ಗೆ ಆಗ್ರಹಿಸಿದ್ರು. ನಾವು ಚರ್ಚೆಗೆ ಸಿದ್ಧ ಅಂತ ಸಿಎಂ ಸಿದ್ದರಾಮಯ್ಯ ವಿಪಕ್ಷ ನಾಯಕರಿಗೆ ತಿರುಗೇಟನ್ನ ನೀಡಿದ್ರು. ಇದೆಲ್ಲವನ್ನ ನೋಡೋಣ ಸದನ ಸಂಘರ್ಷ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವಿಧಾನಸಭೆ ಕಲಾಪ ಆರಂಭದಲ್ಲೇ ಮಹಾಕದನವೇ ನಡೆಯಿತು. ಮೂಡಾ ವಾಲ್ಮೀಕಿ ನಿಗಮ ಹಗರಣ ಅಧಿವೇಶನದಲ್ಲೂ ಪ್ರತಿಧ್ವನಿಸಿದೆ. ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಸಂಗ್ರಾಮವೇ ನಡೆದು ಹೋಯಿತು. ವಾಲ್ಮೀಕಿ ನಿಗಮ ಹಗರಣ ಚರ್ಚೆಗೆ ವಿಪಕ್ಷ ಬಿಜೆಪಿ ಪಟ್ಟು ಹಿಡಿದಿದ್ದು, ವಿಪಕ್ಷಗಳ ಮಾತಿಗೆ ಸಿಎಂ ಡಿಸಿಎಂ ಡಿಕೆ ಉತ್ತರ ಕೊಟ್ಟಿದ್ದಾರೆ. ಚರ್ಚೆಗೆ ನಾವು ರೆಡಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಮೂಡಾ ವಾಲ್ಮೀಕಿ ಹಗರಣದ ಚರ್ಚೆಗೆ ಸಿದ್ಧವಾಗಿದ್ದು, ಯಾವುದೇ ಡಿಬೇಟ್ಗೆ ನಾವು ಸಿದ್ಧರಿದ್ದೇವೆ ಎಂದರು. ನಾವು ಯಾವತ್ತೂ ಕೂಡ ಚರ್ಚೆ ಮಾಡಕ್ಕೆ ಎದುರುಗಳಲ್ಲ, ಚರ್ಚೆ ಮಾಡಕ್ಕೆ ತಯಾರಾಗಿದ್ದೀವಿ. ವಿಧಾನಸಭೆ ಅಧಿವೇಶನ ಇವತ್ತು ಆರಂಭದಲ್ಲೇ ಹಂಗಾಮ ನಡೆಯಿತು. ಕಲಾಪ ಆರಂಭವಾಗ್ತಾ ಇದ್ದಂತೆ ವಿಪಕ್ಷಗಳು ಗದ್ದಲ ಉಂಟು ಮಾಡಿದ್ವು. ಸದನದಲ್ಲಿ ತುರ್ತು ಪರಿಸ್ಥಿತಿ ಕುರಿತು ನಿರ್ಣಯಕ್ಕೆ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಆಗ್ರಹಿಸಿದ್ರು. ಈ ವೇಳೆ ಆಡಳಿತ ಪಕ್ಷದ ಸದಸ್ಯರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ತುರ್ತು ಪರಿಸ್ಥಿತಿಯಾಗಿ 50 ವರ್ಷ ತುಂಬುತ್ತಾ ಇದೆ. ಲೋಕಸಭೆಯಲ್ಲಿ ತುರ್ತು ಪರಿಸ್ಥಿತಿಯನ್ನು ಖಂಡಿಸಿ ಒಂದು ನಿರ್ಣಯವನ್ನು ಅಂಗೀಕರಿಸಿದ್ರು. ಅದೇ ರೀತಿ ತುರ್ತು ಪರಿಸ್ಥಿತಿ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲೂ ಕೂಡ ಪರಿಸ್ಥಿತಿಯಲ್ಲಿ ಬಂಧನ ಆಗಿತ್ತು. ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲೂ ಕೂಡ ಒಂದು ದೊಡ್ಡ ನಿರ್ಣಯ. ವಾಲ್ಮೀಕಿ ನಿಗಮದ ಕುರಿತು ನಿಲುವಳಿ ಮೇಲೆ ವಿಪಕ್ಷ ನಾಯಕ ಅಶೋಕ್ ಚರ್ಚೆ ನಡೆಸಿದ್ರು. ಈ ವೇಳೆ ಮಾತನಾಡಿದ ಅವರು, ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಅಕ್ರಮವಾಗಿದೆ. ದಲಿತರ ಹಣ ಲೂಟಿ ಮಾಡಲಾಗಿದೆ. ಲೂಟಿ ಹೊಡೆದು ಬೇರೆ ರಾಜ್ಯಗಳಿಗೆ ಕಳಿಸಿಕೊಡಲಾಗಿದೆ ಅಂದ್ರು. ಈ ತರಹದ ಹಗರಣ ರಾಜ್ಯದಲ್ಲಿ ಇದೇ ಮೊದಲು. ಕಟಾಕಟ್ ಅಂತ 100ಕ್ಕೆ 100 ದಲಿತರ ಹಣ ಲೂಟಿಯಾಗಿದೆ. ಇದು ಕರ್ನಾಟಕದ ಇತಿಹಾಸದಲ್ಲೇ ಕಪ್ಪು ಚುಕ್ಕಿ ಅಂತ ಅಶೋಕ್ ಕಿಡಿಕಾರಿದ್ದಾರೆ. ಕಟಾಕಟ್ ಅಂತೇಳಿ 100ಕ್ಕೆ 100% ಹೊಡೆದಂತ ಒಂದು ದೊಡ್ಡ ಭ್ರಷ್ಟಾಚಾರದ ಹಗರಣ ನನಗನ್ಸ್ತತೆ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಬ್ಲಾಕ್ ಮಾರ್ಕ್ ಇದು, ಕಪ್ಪು ಚುಕ್ಕೆ.
ವಾಲ್ಮೀಕಿ ನಿಗಮದ ಕುರಿತು ತನಿಖೆ ನಡೆಸ್ತಾ ಇರುವಾಗ ಚರ್ಚೆ ಮಾಡೋದಕ್ಕೆ ಬರೋದಿಲ್ಲ ಅಂತ ಸ್ಪೀಕರ್ ಯುಟಿ ಖಾದರ್ ಹೇಳಿದ್ದಾರೆ. ತನಿಖೆಗೆ ತೊಂದರೆ ಆಗದ ರೀತಿಯಲ್ಲಿ ನಿಯಮ 69ರ ಅಡಿ ಈಗಾಗಲೇ ಅವಕಾಶ ಕೊಡುತ್ತೇನೆ, ನೇರವಾಗಿ ಚರ್ಚೆ ಆರಂಭಿಸಿ ಅಂತ ಸ್ಪೀಕರ್ ಹೇಳಿದ್ರು. ಆಗ ಪ್ರಸ್ತಾಪಕ್ಕೆ ಮೊದಲೇ ಈಗಲೇ ಯಾಕೆ ಅಂತ ಶಾಸಕ ಆರಗ ಜ್ಞಾನೇಂದ್ರ ಆಕ್ಷೇಪ ಎತ್ತಿದ್ರು. ದೋಸೆ ಯಾರು ಹಾಕಿದ್ರೆ ಏನು, ತಿಂದ್ರೆ ಆಯ್ತಲ್ವಾ ಅಂತ ಖಾದರ್ ಹೇಳಿದ್ರು. ನಿಲುವಳಿ ಚರ್ಚೆಗೆ ಅವಕಾಶ ನೀಡುವಂತೆ ವಿಪಕ್ಷ ಸದಸ್ಯರು ಆಗ್ರಹಿಸಿದ್ರು. ಈ ವೇಳೆ ಎದ್ದು ನಿಂತು ನಿಮ್ಮ ಅಡ್ಜಸ್ಟ್ಮೆಂಟ್ ಏನೂ ಬೇಡ, ನಿಮ್ಮ ಪಕ್ಷ ನಮ್ಮ ಪಕ್ಷ ಎರಡೂ ಸ್ವಚ್ಛ ಆಗಬೇಕು ಅಂತ ಶಾಸಕ ಬಸನಗೌಡ ಯತ್ನಾಳ್ ಹೇಳಿದ್ರು. ಈ ವೇಳೆ ಎದ್ದು ನಿಂತು ಗರಂ ಆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಯತ್ನಾಳ್ ಅವರೇ ನಿಮಗೆ ಸೀರಿಯಸ್ನೆಸ್ ಇಲ್ವೇನ್ರಿ, ಸಿಎಂ ಆಗೋದಕ್ಕೆ 2,500 ಕೊಡಬೇಕು ಅಂತೀರಿ ಅಂದ್ರು. ಆಗ ಸಿಟ್ಟಿಗೆದ್ದ ಯತ್ನಾಳ್, ನಿಮಗೆ ತಾಕತ್ತಿದ್ರೆ ದಮ್ಮಿದ್ರೆ ಸಿಬಿಐಗೆ ಕೊಡಿ ಅಂತ ಆಗ್ರಹಿಸಿದ್ರು. ನಿಮ್ ಸರ್ಕಾರ ಇದ್ದಾಗ ಯಾಕೆ ಹೇಳಲಿಲ್ಲ, ಸಿಬಿಐ ಕೊಡಬೇಕು ಅಂತ ಯಾಕೆ ಹೇಳಲಿಲ್ಲ? ಸುಮ್ಮನೆ ಏನೋ ಬಾಯಿ ಬಂದಾಗ ಏನೋ ಮಾತಾಡ್ತಾರೆ. ವಾಲ್ಮೀಕಿ ಅಭಿವೃದ್ಧಿ ಹಗರಣದ ಮೇಲೆ ಚರ್ಚೆ ನಡೆದಿದ್ದು, ಪರಿಷತ್ನಲ್ಲಿ ಸದನದ ಬಾವಿಗೆ ಇಳಿದು ಬಿಜೆಪಿ ಸದಸ್ಯರು ಧರಣಿ ನಡೆಸಿದ್ರು. ತಮ್ಮ ರೂಲಿಂಗ್ ಪೆಂಡಿಂಗ್ ಇಟ್ಟ ಸಭಾಪತಿ ಬಸವರಾಜ ಹೊರಟ್ಟಿ ಈ ಬಗ್ಗೆ ಕಾನೂನು ತಜ್ಞರು ಎಜಿ ಅವರ ಅಭಿಪ್ರಾಯ ಪಡೆಯಬೇಕಿದೆ. ಹೀಗಾಗಿ ಹಗರಣದ ಬಗ್ಗೆ ಚರ್ಚೆಗೆ ಅವಕಾಶ ನೀಡೋದಿಲ್ಲ, ನಾಳೆ ನನ್ನ ರೂಲಿಂಗ್ ನೀಡುತ್ತೇನೆ ಅಂತ ಹೊರಟ್ಟಿ ಹೇಳಿದ್ರು. ವಾಲ್ಮೀಕಿ ನಿಗಮದ ಹಗರಣ ಕೂಪ ಬಗೆದಷ್ಟು ಬಯಲಾಗ್ತಾ ಇದೆ. ಬಳ್ಳಾರಿ ಲೋಕಸಭಾ ಚುನಾವಣೆಗೆ 40 ಕೋಟಿ ಬಳಕೆ ಆರೋಪ ಎದುರಾಗಿದೆ. ನಾಗೇಂದ್ರ ತುಕಾರಾಂ ವಿರುದ್ಧ ಬಂಗಾರು ಹನುಮಂತ ಗರಂ ಆಗಿದ್ದಾರೆ. ಹಗರಣದ ಹಣದಲ್ಲೇ 30 ರಿಂದ 40 ಕೋಟಿ ಹಣವನ್ನ ಎಲೆಕ್ಷನ್ಗೆ ಖರ್ಚು ಮಾಡಿದ್ದಾರೆ. ಹೀಗಾಗಿ ಬಳ್ಳಾರಿ ಕಾಂಗ್ರೆಸ್ ಸಂಸದ ತುಕಾರಾಂ ರಾಜೀನಾಮೆ ನೀಡಬೇಕು ಅಂತ ಬಿಜೆಪಿ ಎಸ್ಟಿ ಮೋರ್ಚಾ ಅಧ್ಯಕ್ಷ ಹನುಮಂತ ಆಗ್ರಹಿಸಿದ್ರು. ಡಿಸಿಎಂ ಡಿಕೆ ಎಚ್ಡಿಕೆ ನಡುವೆ ಕಸ ಕದನ ಜೋರಾಗಿದ್ದು, ಇಡೀ ಜೀವನವೆಲ್ಲ ಹಿಟ್ ಅಂಡ್ ರನ್ ಮಾಡಿಕೊಂಡಿದ್ದಾನೆ ಅಂತ ಎಚ್ಡಿಕೆ ವಿರುದ್ಧ ಏಕವಚನದಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಕಸದ ಲಾರಿ ಹೊಡಿತಾ ಇದ್ದ ಅವನು ಅಂತ ಕಿಡಿಕಾರಿದ್ರು. ಕಿಂಗ್ ಆಫ್ ಕರಪ್ಷನ್ ಯಾರು ಅಂತ ಗೊತ್ತಿದೆ, ಅಸೆಂಬ್ಲಿಯಲ್ಲಿ ಅವರ ಶಾಸಕರು ಬಂದು ಮಾತಾಡ್ಲಿ ಅಂತ ಸವಾಲಿಸಿದ್ರು. ಬರೀ ಇಡೀ ಅವನ ಜೀವನ ಎಲ್ಲ ಬರೀ ಹಿಟ್ ಅಂಡ್ ರನ್ ಕೇಸ್ ಮಾಡೋದು. ಯಾವ ಕಸ ಲಾರಿ ಹೊಡಿತಿದ್ದವನು, ಆ ಚರಿತ್ರೆನೆಲ್ಲ ಬಂದು ಓಲಿ ಅವ್ರು ಯಾರು ಅವ್ರ ಅಸೆಂಬ್ಲಿಯಲ್ಲಿ ಮೆಂಬರ್ಗಳಿದಾರಲ್ಲ ಅವರಿಲ್ಲ, ಬಂದು ಮಾತಾಡಕ್ಕೆ ಹೇಳಿ, ನಾನು ಮಾತಾಡ್ತೀನಿ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧದ ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪ ಪ್ರಕರಣ ರದ್ದು ಕೋರಿ ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿ ವಜಾಗೊಂಡಿದೆ. ಈ ಬಗ್ಗೆ ಮಾತನಾಡಿದ ಡಿಕೆಶಿ, ಎಫ್ಐಆರ್ ವಜಾ ಮಾಡಬೇಕು ಅಂತ ಮನವಿ ಮಾಡಿದ್ವಿ, ಹೈಕೋರ್ಟ್ನಲ್ಲಿ ಎಫ್ಐಆರ್ ಮಾಡೋದಕ್ಕೆ ಆಗಲ್ಲ ಅಂದಿದ್ರು, ಆದ್ರೆ ನನ್ನದೇನು ತಪ್ಪಿಲ್ಲ, ನಾನು ಏನ್ ಬೇಕಾದ್ರೂ ದಾಖಲೆ ಕೊಡ್ತೇನೆ ಅಂತ ಹೇಳಿದ್ರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಬಯಲಾಗ್ತಾ ಇದ್ದಂತೆಯೇ ನಾಪತ್ತೆಯಾಗಿದ್ದಂತಹ ಶಾಸಕ ಬಸನಗೌಡ ದದ್ದಲ್ ಇಂದು ವಿಧಾನಸೌಧದಲ್ಲಿ ಪ್ರತ್ಯಕ್ಷವಾಗಿದ್ದಾರೆ. ಇದೆಲ್ಲವನ್ನ ನೋಡೋಣ ವಾಲ್ಮೀಕಿ ಹಗರಣ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮವಾಗಿ ವರ್ಗಾವಣೆ ಪ್ರಕರಣದಲ್ಲಿ ನಾಪತ್ತೆಯಾಗಿದ್ದ ಶಾಸಕ ಬಸನಗೌಡ ದದ್ದಲ್ ಇಂದು ವಿಧಾನಸೌಧದಲ್ಲಿ ಪ್ರತ್ಯಕ್ಷವಾಗಿದ್ದರು. ಈ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ನಾನು ಎಲ್ಲೂ ನಾಪತ್ತೆಯಾಗಿಲ್ಲ, ಅಧಿವೇಶನದಲ್ಲಿ ಭಾಗಿಯಾಗಲು ನಾನು ಬಂದಿದ್ದೇನೆ ಅಂತ ಹೇಳಿದರು. ಇನ್ನು ನನಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ ಅಂತ ಸ್ಪಷ್ಟಪಡಿಸಿದರು. ಏನು ಕೊಟ್ಟಿಲ್ಲ, ಇಲ್ಲ ಇಲ್ಲ ಅಲ್ಲ, ಅಸೆಂಬ್ಲಿಗೆ ಹೋಗ್ಲಾ ಬೇಡ, ಇಲ್ಲ 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 ಇಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ ಸಿಲುಕಿರುವ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಎಸ್ಐಟಿ ವಿಚಾರಣೆಯಿಂದ ಬಳಲಿದ್ರ ಅನ್ನುವಂತಾಗಿದೆ. ವಿಧಾನಸೌಧದಿಂದ ಖಾಸಗಿ ಆಸ್ಪತ್ರೆಗೆ ತೆರಳಿದ ದದ್ದಲ್ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕಲಾಪದ ವೇಳೆ ಆಪ್ತ ಶಾಸಕರ ಬಳಿ ದದ್ದಲ್ ಅಳಲು ತೋಡಿಕೊಂಡಿದ್ದಾರೆ. ಶಾಸಕರ ಮುಂದೆ ಮಾನಸಿಕ ಹಿಂಸೆಯಾಗಿದೆ ಅಂತ ಹೇಳಿದ್ದಾರಂತೆ. ಇನ್ನು ಕೊಲೆ ಕೇಸ್ನಲ್ಲಿ ಬಂಧಿಯಾಗಿರುವಂತಹ ನಟ ದರ್ಶನ್ಗೆ ಸಿಸಿಟಿವಿ ದೃಶ್ಯಗಳೇ ಕಂಟಕವಾಗ್ತಾ ಇದೆ. ಈವರೆಗೂ 33 ಸಿಸಿಟಿವಿ ದೃಶ್ಯಗಳು ಸಿಕ್ಕಿದ್ದು ಅವುಗಳೇ ಪ್ರಮುಖ ಸಾಕ್ಷಿಗಳಾಗ್ತಾ ಇದೆ. ಇನ್ನು ಕಂಬಿ ಹಿಂದೆ ಪವಿತ್ರ ಗೌಡ ಕಂಗಾಲಾಗಿದ್ದಾಳೆ. ಇದೆಲ್ಲವನ್ನ ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಲುಕಿರೋ ದರ್ಶನ್ ಮತ್ತು ಗ್ಯಾಂಗ್ಗೆ ಒಂದಾದ ಮೇಲೊಂದರಂತೆ ಸಂಕಷ್ಟಗಳು ಎದುರಾಗ್ತಿವೆ. ಅದರಲ್ಲೂ ಕೊಲೆ ಕೇಸ್ನ ಬಗ್ಗೆ ಸಿಸಿಟಿವಿ ಸಾಕ್ಷ್ಯಗಳ ಸಂಗ್ರಹಕ್ಕೆ ಪೊಲೀಸರು ಮುಂದಾಗಿದ್ದು, ಈವರೆಗೂ ಸುಮಾರು 33 ಸಿಸಿಟಿವಿಗಳನ್ನು ಪೊಲೀಸರು ಸಂಗ್ರಹಿಸಿದ್ದಾರೆ. ಕೃತ್ಯಕ್ಕೆ ಸಂಬಂಧಿಸಿದ ಸಿಸಿಟಿವಿಗಳು, ಆರೋಪಿಗಳ ಚಲನವಲನ, ಓಡಾಡಿರುವ ಏರಿಯಾಗಳು, ಮೃತದೇಹ ಸಾಗಿಸಿದ ಮಾರ್ಗ, ಈ ಎಲ್ಲ ಸಿಸಿಟಿವಿ ದೃಶ್ಯಾವಳಿ ಸಂಗ್ರಹಿಸಿದ್ದಾರೆ. ಕೊಲೆ ಪ್ರಕರಣಕ್ಕೆ ಸಿಸಿಟಿವಿ ದೃಶ್ಯಾವಳಿಗಳೇ ಪ್ರಮುಖ ಸಾಕ್ಷಿಗಳಾಗಿವೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ನ ಚಲನವಲನ, ಓಡಾಟದ ದೃಶ್ಯಾವಳಿಗಳನ್ನ ಪೊಲೀಸರು ಸಂಗ್ರಹಿಸಿದ್ದಾರೆ. ದರ್ಶನ್ ಮನೆ, ಪವಿತ್ರ ಗೌಡ ಮನೆ ಸಿಸಿಟಿವಿ ದೃಶ್ಯಾವಳಿಗಳು ಸೇರಿ ಹೀಗೆ ಒಟ್ಟು ಈವರೆಗೆ 33ಕ್ಕೂ ಹೆಚ್ಚು ಸಿಸಿಟಿವಿಗಳ ದೃಶ್ಯಾವಳಿ ಸಂಗ್ರಹಿಸಲಾಗಿದೆ. ಎಲ್ಲ ಸಿಸಿಟಿವಿ ದೃಶ್ಯಾವಳಿ ಸಂಗ್ರಹಿಸಿ ಪರಿಶೀಲಿಸಿದ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಯನ್ನ ಎಫ್ಎಸ್ಎಲ್ಗೆ ರವಾನಿಸಿದ್ದಾರೆ. ಎಫ್ಎಸ್ಎಲ್ ಸಿಐಡಿ ತಾಂತ್ರಿಕ ಘಟಕಕ್ಕೆ ಸಿಸಿಟಿವಿ ದೃಶ್ಯಾವಳಿ ರವಾನಿಸಿದ್ದು, ವರದಿ ಬಂದ ಬಳಿಕ ತನಿಖೆ ಮತ್ತಷ್ಟು ಚುರುಕುಗೊಳ್ಳಲಿದೆ. ರೇಣುಕಾ ಕೊಲೆ ಕೇಸ್ನಲ್ಲಿ A1 ಆರೋಪಿಯಾಗಿ ಜೈಲಿನಲ್ಲಿರೋ ಪವಿತ್ರ ಗೌಡ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಕಂಗಾಲಾಗಿದ್ದಾರೆ. ಹೀಗಾಗಿ ಪವಿತ್ರ ಗೌಡ ನೋಡಲು ಕುಟುಂಬದವರು ಜೈಲಿಗೆ ಆಗಮಿಸಿದ್ರು. ತಾಯಿ ಶೋಭಾ, ತಂದೆ ಪುಟ್ಟಣ್ಣ ಸೇರಿ ಇತರರು ಬ್ಯಾಗ್ನಲ್ಲಿ ಬಟ್ಟೆ, ಹಣ್ಣು ತಂದ್ರು. ಕಳೆದ 3 ದಿನಗಳಿಂದ ಲೋ ಬಿಪಿ, ಗ್ಯಾಸ್ಟ್ರಿಕ್, ಅಸಿಡಿಟಿ ಸಮಸ್ಯೆಯಿಂದ ಪವಿತ್ರ ಬಳಲಿದ್ದಾರೆ.